ವೀಕ್ಷಕರೇ, ಈ ವಿಡಿಯೋಗೆ ಯಾರ್ಯಾರು ಕಾಮೆಂಟ್ ಮಾಡ್ತೀರಾ, ನಿಮ್ಮ ಪ್ರತಿಯೊಬ್ಬರ ಕಾಮೆಂಟ್ಗಳಿಗೂ ಕೂಡ ನಾನು ರಿಪ್ಲೈ ಮಾಡ್ತೇನೆ. ಆದರೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಬೇಕು. ಅಂಥವರ ಕಾಮೆಂಟ್ಗಳಿಗೆ ಮಾತ್ರ ನಾನು ಕಾಮೆಂಟ್ ಮಾಡ್ತೇನೆ. ವೀಕ್ಷಕರೇ, ಇಲ್ಲಿ ನಿಮಗೆ ಏನೇ ಡೌಟ್ ಇತ್ತಂದ್ರೂ ಕೂಡ ಕೆಳಗಡೆ ಕಾಮೆಂಟ್ ಮಾಡಿ. ನಾನು ನಿಮಗೆ 101% ರಿಪ್ಲೈ ಮಾಡ್ತೇನೆ. ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಮಾಡ್ತೇನೆ. ಓಕೆ ವೀಕ್ಷಕರೇ, ಈ ವಿಡಿಯೋ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಇಲ್ಲಿ ಸಾಕಷ್ಟು ಜನರು ಮೆಸೇಜ್ ಆಗ್ತಾ ಇದ್ರಿ, ಅನ್ನಭಾಗ್ಯ ಯೋಜನೆಗೆ ಯಾವುದೇ ರೀತಿ ಒಂದು ವಿಡಿಯೋ ಮಾಡ್ತಾ ಇಲ್ಲ ಸರ್, ಯಾಕೆ ನೀವು ಸರಿಯಾಗಿ ವಿಡಿಯೋನೇ ಮಾಡ್ತಾ ಇಲ್ಲ ಅಂತ. ಸೊ ಇದ್ರ ಬಗ್ಗೆ ನಾನು ತುಂಬಾ ರಿಸರ್ಚ್ ಮಾಡಿಬಿಟ್ಟು ಒಂದು ವಿಡಿಯೋನ ರೆಡಿ ಮಾಡಿದ್ದೇನೆ. ಇಲ್ಲಿ ನಿಮ್ಮ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಒಂದು ಭರ್ಜರಿ ಸುದ್ದಿ ಆದರೆ ಬಂದಿದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಸಾಕಷ್ಟು ಜನರು ಇದನ್ನು ನಂಬೋದಿಲ್ಲ, ಆದರೆ ನೀವು ಇದನ್ನು ನಂಬಲೇಬೇಕು. ಯಾಕಂತಂದರೆ ಇದೊಂದು ಜೆನ್ಯೂನ್ ಆಗಿರುವಂತಹ ಇನ್ಫಾರ್ಮೇಷನ್ ಆಗಿರುತ್ತೆ. ಸಾಕಷ್ಟು ಜನರು ಇದನ್ನು ಸುಳ್ಳು ಅಂತ ಅನ್ಬೋದು. ವೀಕ್ಷಕರೇ, ಇದು ಯಾವುದೇ ರೀತಿ ಒಂದು ಸುಳ್ಳು ಸುದ್ದಿ ಅಲ್ಲ. ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಬನ್ನಿ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ, ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಏನಿದು, ಅಕ್ಕಿ ದುಡ್ಡಿದೆ ಅಲ್ಲ, ಸೊ ಏನು ನಿಮಗೆ ಈ 10 kg ಅಕ್ಕಿ ಕೊಡಬೇಕಾಗಿತ್ತು, ಅದರಲ್ಲಿ 5 kg ಅಕ್ಕಿ ದುಡ್ಡನ್ನು ಇವರು ಕೊಡ್ತಾ ಇದ್ದಾರೆ, ಇನ್ನು 5 kg ಅಕ್ಕಿಯನ್ನು ನಿಮಗೆ ಕೊಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಅಪ್ಡೇಟ್ ಅನ್ನೋದಾದ್ರೆ ಬಂದಿದೆ. ಸೊ ಬನ್ನಿ ತಿಳಿಸಿಕೊಡ್ತಾನೆ. ಇದ್ರ ಜೊತೆಗೆ ಅಕ್ಕಿ ದುಡ್ಡು ಅಂತಂದರೆ ಈ ಅನ್ನಭಾಗ್ಯ ಯೋಜನೆಯ 5 kg ಅಕ್ಕಿ ದುಡ್ಡು, ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಅಪ್ಡೇಟ್ಗಳಿದ್ದಾವೆ. ಸೊ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಇದೊಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಈ ವಿಡಿಯೋ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ. ವೀಕ್ಷಕರೇ, ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ. ಕೊನೆ ತನಕನೂ ನೀವು ಈ ವಿಡಿಯೋನ ವಾಚ್ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ, ಕಾಮೆಂಟ್ ಮಾಡಿ. ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೇನೆ. ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಮಾಡ್ತೇನೆ. ಓಕೆ, ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ವೀಕ್ಷಕರೇ, ಇದನ್ನು ತಿಳಿಸಿಕೊಡೋಕ್ಕಿಂತ ಮುಂಚೆ ನೋಡಿ, ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಯಾರಿನ್ನೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಾವು ನಿಮಗೆ ಒಂದು ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು. ಯಾವುದೇ ರೀತಿ ಒಂದು ಬೇಡದೇ ಇರುವಂತಹ ವೀಡಿಯೋಸ್ಗಳನ್ನು ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಇದರಿಂದ ನಿಮಗೆ 101% ಹೆಲ್ಪ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಯಾರೇನೋ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ತುಂಬ ಜನರಿಗೆ ಇದರಿಂದ ಉಪಯೋಗ ಕೂಡ ಇದೆ. ಓಕೆ, ಬನ್ನಿ ವೀಕ್ಷಕರೇ, ಅದೇ ರೀತಿ ಯಾರೇನೋ ಈ ವಿಡಿಯೋಗೆ ಲೈಕ್ ಮಾಡಿದವಲ್ಲ, ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬಾ ಇಂಪಾರ್ಟೆಂಟು. ಓಕೆ, ಇದನ್ನೇ ಜಾಸ್ತಿ ಹೇಳೋದು ಬೇಡ. ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಯಾಕಂತಂದರೆ ವೀಡಿಯೋಸ್ನ ನೋಡ್ತೀರಾ ಬಟ್ ಲೈಕ್ ಮಾಡೋದಿಲ್ಲ. ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಅಟ್ಲೀಸ್ಟ್ ನಮ್ಮ ವೀಡಿಯೋನ ಇಷ್ಟು ಜನ ಆದರೂ ಇಷ್ಟಪಡ್ತಾ ಇದ್ದಾರಲ್ಲ ಅನ್ನುವಂಥ ಒಂದು ಮಾಹಿತಿ ನಮಗೆ ದೊರೆಯುತ್ತೆ. ಓಕೆ, ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ, ಕರ್ನಾಟಕ ಸರ್ಕಾರ ಈ ಅನ್ನಭಾಗ್ಯ ಯೋಜನೆಗೆ ನಾವು ಪ್ರತಿಯೊಬ್ಬರಿಗೂ ಕೂಡ 10 kg ಅಕ್ಕಿಯನ್ನು ಕೊಡ್ತೇವೆ ಅಂತ ಒಂದು ಸ್ಪಷ್ಟನೆಯನ್ನು ನೀಡಿತ್ತು. ಆದರೆ ಒಂದು ವರ್ಷ ಆಗ್ತಾ ಬಂತು, ಯಾವುದೇ ರೀತಿ ಇಲ್ಲಿ ಅಕ್ಕಿಯನ್ನು ಕೊಡ್ತಾ ಇಲ್ಲ. ಇವರು ಹಣವನ್ನೇ ಒಂದು ಮುಂದುವರಿಸಿಕೊಂಡು ಹೋಗ್ತಾ ಇರುವಂತಹ ಒಂದು ಘಟನೆ ನೀವೆಲ್ಲರಿಗೂ ಕೂಡ ಗೊತ್ತಾಯಿದೆ. ಆದರೆ ಇದೀಗ ಅನ್ನಭಾಗ್ಯ ಅಕ್ಕಿ ದುಡ್ಡನ್ನು ಕೂಡ ಇವರು ಹಾಕ್ತಾ ಇದ್ದಾರಾ? ಅದು ಕೂಡ ಇಲ್ಲ. ಆದರೆ ಇವಾಗ ವೀಕ್ಷಕರೇ, ಸೊ ನಿಮಗೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಏನಂತಂದರೆ, ನಿಮಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣವನ್ನು ಇವರು ಹಾಕ್ತಾ ಇರುವಂಥದ್ದು. ಇದು ಸುಮಾರು 2-3 ಡೇಸ್ ಆಯಿತು ಹಾಕ್ತಾನೆ ಇದ್ದಾರೆ. ಸೊ ಯಾರ್ಯಾರು ರೇಷನನ್ನು ತಗೊಂಡು ಬಂದಿದ್ದೀರಾ ಸರಿಯಾಗಿ ಅಂಥವರಿಗೆ ಈ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಅಕ್ಕಿ ದುಡ್ಡನ್ನು ಹಾಕ್ತಾ ಇರುವಂಥದ್ದು. ವೀಕ್ಷಕರೇ, ಕರ್ನಾಟಕದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆನವರು ಯಾರಿಗೂ ಕೂಡ ಮೋಸ ಮಾಡ್ತಾ ಇಲ್ಲ. ಸೊ ಪ್ರತಿಯೊಬ್ಬರಿಗೂ ಕೂಡ ಹಾಕ್ತಾ ಇರುವಂಥದ್ದು. ಸೊ ನಿಮ್ಗೆ ಇನ್ ಕೇಸ್ ಏನಾದರೂ ಹಾಕಿಲ್ಲ ಅಂತಂದರೆ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಪರಿಶೀಲನೆ ಮಾಡ್ತೇನೆ. ಸೊ ಅದೇ ರೀತಿ ಇಲ್ಲಿ ಇನ್ನೂ ಒಂದೇ ಅಪ್ಡೇಟ್ ಏನಪ್ಪ ಅಂತಂದರೆ, ಇವರು 10 kg ಅಕ್ಕಿ ಕೊಡ್ತೇವೆ ಅಂತ ಹೇಳಿದರು. ಸೊ ಇವರು ದುಡ್ಡನ್ನು ಕೂಡ ಸರಿಯಾಗಿ ಹಾಕ್ತಾ ಇಲ್ಲ. ಯಾಕೆ ಸರ್ ಇವರು ಸರಿಯಾಗಿ ಹಾಕ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ? ವೀಕ್ಷಕರೇ, ನೋಡಿ, ಇವರು ಒಂದು ತಿಂಗಳಲ್ಲಿ ನಿಮಗೆ ಯಾವುದೇ ಒಂದು ಸಮಯದಲ್ಲಿ ಯಾವುದೇ ಒಂದು ದಿನದಲ್ಲಿ ಇವರು ಹಾಕಬಹುದು. ಅದಕ್ಕೆ ಈ ದಿನ ಆ ದಿನ ಆ ವಾರ ಈ ವಾರ ಅಂತ ಇಲ್ಲ. ಹಾಗಾಗಿ ಇಡೀ ತಿಂಗಳಲ್ಲಿ ಯಾವುದೇ ಒಂದು ದಿನದಲ್ಲೂ ಕೂಡ ನಿಮ್ಮ ಅನ್ನಭಾಗ್ಯ ಯೋಜನೆಯ ಅಕ್ಕಿ ದುಡ್ಡು ನಿಮ್ಮ ಖಾತೆಗಳಿಗೆ ಬರುತ್ತೆ, ನೀವು ರೇಷನನ್ನು ಪಡೆದುಕೊಂಡು ಬಂದಿದ್ದೀರಾ ಅಂತಂದರೆ. ಹಾಗಾಗಿ ನೀವು ಪ್ರತಿನಿತ್ಯ ಅಂತಂದರೆ ಪ್ರತಿ ತಿಂಗಳ ನಿತ್ಯನೂ ಕೂಡ ನೀವು ರೇಷನನ್ನು ತಗೊಂಡು ಬರೋದು ಕಡ್ಡಾಯವಾಗಿರುತ್ತೆ, ನಿಮ್ಮ ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು ಅಂತಂದರೆ. ಹಾಗಾಗಿ ವೀಕ್ಷಕರೇ, ಇಲ್ಲಿ ನೀವು ಏನು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ನೀವು ಅಕ್ಕಿ ಹಣವನ್ನು ತಂದಿದ್ದೀರಾ ಅಂತಂದರೆ, ಸೊ ನೀವು ಏನು ಕೂಡ ಇಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ನಿಮಗೆ ಹಣ ಅನ್ನೋದು ಡೈರೆಕ್ಟಾಗಿ ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗುತ್ತೆ. ಸೊ ಈ ಮಾಹಿತಿಯನ್ನು ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತು ಇನ್ನೊಂದು ಅಪ್ಡೇಟ್ ಏನಂತಂದರೆ, ಸರ್ ನಮಗೆ ಯಾವುದೇ ರೀತಿ ಒಂದು ಈ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಬರುವಂತಹ ಅಕ್ಕಿ ಹಣ ಬಂದೇ ಇಲ್ಲ, ಪೆಂಡಿಂಗ್ ಹಣನೂ ಕೂಡ ಬಂದಿಲ್ಲ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಇದು ಯಾವ ತಿಂಗಳಿನ ಹಣನೂ ಕೂಡ ಬಂದಿಲ್ಲ ಅಂತಲೇ ಕೇಳ್ತಾ ಇದ್ರಿ. ವೀಕ್ಷಕರೇ, ಇದ್ರ ಬಗ್ಗೆ ಅಪ್ಡೇಟ್ ಏನಂತಂದರೆ, ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಪ್ರಾಬ್ಲಮ್ ಆಗಿರುತ್ತಂತೆ. ನಾನು ಇದನ್ನು ಕೂಡ ತುಂಬ ರಿಸರ್ಚ್ ಮಾಡಿ ತಿಳ್ಕೊಂಡೆ. ಸೊ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಏನು ಪ್ರಾಬ್ಲಮ್ ಆಗಿರ್ಬೋದು ಅಂತಂದರೆ, ನೀವು KYCಯನ್ನು ಮಾಡಿಸ್ಕೊಂಡಿಲ್ವಂತೆ, ಹಾಗಾಗಿ ನಿಮಗೆ ಇಲ್ಲಿ ಹಣ ಅನ್ನೋದು ಬಂದಿಲ್ವಂತೆ. ಹಾಗಾಗಿ ಸೊ ನಿಮ್ಮ ರೇಷನ್ ಕಾರ್ಡು ಸರಿಯಾಗಿ ಇದೆನಾ ಇಲ್ವಾ ಅನ್ನೋದನ್ನು ಫಸ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಕೆಳಗಡೆ ನಾನು ಒಂದು ಲಿಂಕನ್ನು ಕೊಟ್ಟಿರ್ತೇನೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು KYC ಆಗಿದೆನಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಇದರಿಂದ
ನಿಮಗೆ ಗೊತ್ತಾಗುತ್ತೆ. ನಿಮ್ದೇನಾದರೂ KYC ಆಗಿತ್ತು ಅಂತಂದರೆ ನೀವು ಏನು ಕೂಡ ಪ್ರಾಬ್ಲಮನ್ನು ಫೇಸ್ ಮಾಡುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಡೈರೆಕ್ಟಾಗಿ ಇಲ್ಲಿ ಏನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹಣ ಬರ್ತಾ ಇತ್ತಲ್ವಾ, ಸೊ ಅದೇ ರೀತಿ ಈ ಅನ್ನಭಾಗ್ಯ ಯೋಜನೆಯ ಕಡೆಯಿಂದನೂ ಕೂಡ ಹಣ ಬರುತ್ತೆ. ವೀಕ್ಷಕರೇ, ಈ ಮಾಹಿತಿ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ, ಹಾಗಾಗಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಏನೇ ಡೌಟ್ ಇದ್ರಂತೂ ಕಾಮೆಂಟ್ ಮಾಡಿ, ನಾನು ನಿಮಗೆ ಹೇಳಿಬಿಟ್ಟಿದ್ದೇನೆ ಈ ವಿಡಿಯೋಕ್ಕೆ ಯಾರ್ಯಾರು ಕಾಮೆಂಟ್ ಮಾಡ್ತೀರಾ ಎಲ್ಲರ ಕಾಮೆಂಟ್ಗಳಿಗೂ ಕೂಡ ನಾನು ರಿಪ್ಲೈ ಕೊಡ್ತೇನೆ ಅಂತ. ಸೊ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿರಲೇಬೇಕು. ಓಕೆ, ಈ ಮಾಹಿತಿನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಈ ವಿಡಿಯೋ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಮ್ಮೆ ಈ ವಿಡಿಯೋನ ನೋಡಿ, ಸಂಪೂರ್ಣವಾಗಿ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.